ಪ್ರಚಾರದ ಮೂಲಕ ಜನರ ಆರೋಗ್ಯದ ಮೇಲೆ ಕೊಳ್ಳಿಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಜನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಗುಟ್ಕಾ ಪ್ರಚಾರಕ್ಕೆ ಹೊರಟಿರುವ ಸಾರಿಗೆ ಇಲಾಖೆಗೆ ಹೇಳಿ ಧಿಕ್ಕಾರ. ಜನರ ಹಣದ ಮೇಲೆ ಆರೋಗ್ಯದ ಮೇಲೆ ವಿದ್ಯಾರ್ಥಿ ಯುವಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಗುಟ್ಕಾ ಜಾಹೀರಾತನ್ನು ಸಾರಿಗೆ ಬಸ್ಸುಗಳಿಂದ ತೆರವುಗೊಳಿಸಲು ಆಗ್ರಹಿಸಿ ಎಐಡಿಒ ಯುವಜನ ಸಂಘಟನೆಯಿಂದ ಪ್ರತಿಭಟನೆ. ವಿದ್ಯಾರ್ಥಿ ಯುವಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಗುಟ್ಕಾ ಜಾಹೀರಾತುಗಳನ್ನು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಲ್ಲಿ ಸಂಚರಿಸುವ ಸಾರಿಗೆ ಬಸ್ಸುಗಳಲ್ಲಿ ಅಂಟಿಸಿರುವುದನ್ನು ಖಂಡಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಧಾರವಾಡ ಜಿಲ್ಲಾ ಸಮಿತಿಯಿಂದ ನಗರದ ಸಿಬಿಟಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಜನ ವಿರೋಧಿ, ಜೀವ ವಿರೋಧಿ ಜಾಹೀರಾತುಗಳನ್ನು ಸಾರಿಗೆ ಸಂಸ್ಥೆ ಈ ಕೂಡಲೇ ತೆರವುಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಐಡಿಒನ ಜಿಲ್ಲಾ ಅಧ್ಯಕ್ಷರಾದ ಭವಾನಿ ಶಂಕರ್ ಎಸ್ ಗೌಡರ್ ಅವರು ಮಾತನಾಡಿ, ಈಗಾಗಲೇ ಇಂಥ ಗುಟ್ಕಾ ಸೇವನೆಯಂತ ದುಶ್ಚಟಗಳಿಗೆ ಬಲಿಯಾದ ಅಸಂಖ್ಯಾತ ವಿದ್ಯಾರ್ಥಿ ಯುವಜನರು ವಿವಿಧ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿರುವುದನ್ನು ನಾವು ಕಾಣುತ್ತೇವೆ. ಜನರ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಇಂಥ ದುಶ್ಚಟಗಳಿಗೆ ಬಲಿಯಾಗದಂತೆ ಜನಗಳಲ್ಲಿ ಜಾಗೃತಿ ಮೂಡಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಉತ್ಪನ್ನಗಳನ್ನು ಆದಾಯದ ನೆಪದಲ್ಲಿ ಸಾರಿಗೆ ಬಸ್ಸುಗಳ ಮೇಲೆ ಜಾಹೀರಾತುಗಳ ಮೂಲಕ ಪ್ರಚಾರ ಮಾಡುತ್ತಿದೆ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಇದು ವಿದ್ಯಾರ್ಥಿ ಯುವಜನ ವಿರೋಧಿ ಕ್ರಮವಾಗಿದೆ. ಜನರ ಆರೋಗ್ಯವನ್ನು ಕಡೆಗಣಿಸಿ ತಮ್ಮ ಆದಾಯವನ್ನೇ ಹೆಚ್ಚಿಸಿಕೊಳ್ಳಲು, ಲಾಭ ಮಾಡಿಕೊಳ್ಳಲು ಹೊರಟಿರುವ ಸಾರಿಗೆ ಸಂಸ್ಥೆಗಳ ಈ ಕ್ರಮ ಅಮಾನವೀಯವಾದದ್ದು. ಆದ್ದರಿಂದ ಈ ಜನವಿರೋಧಿ, ಜೀವ ವಿರೋಧಿ ಜಾಹೀರಾತುಗಳನ್ನು ಸಾರಿಗೆ ಸಂಸ್ಥೆ ಈ ಕೂಡಲೇ ತೆರವುಗೊಳಿಸಬೇಕು. ಮುಂದೆಯೂ ಜನರ ಸ್ವಾಸ್ಥ್ಯ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಇಂಥ ಉತ್ಪನ್ನಗಳ ಜಾಹೀರಾತುಗಳನ್ನು ಸರ್ಕಾರಿ ಸಂಸ್ಥೆಗಳ ಬಸ್ಸುಗಳಲ್ಲಿ ಪ್ರಕಟಿಸಬಾರದು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಅಷ್ಟರವರೆಗೂ ಸರ್ಕಾರ ಎಚ್ಚೆತ್ತುಕೊಂಡು ಇವುಗಳನ್ನು ಕೈ ಬಿಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೇವೆ. ಜೊತೆಗೆ ನಾನು ಇಲ್ಲಿ ಸೇರಿರುವಂತ ಎಲ್ಲ ನಾಗರಿಕರನ್ನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ನಾವೆಲ್ಲರೂ ನೀವೆಲ್ಲ ಒಕ್ಕೂರಿನಿಂದ ವಿರೋಧ ಮಾಡಬೇಕು ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರು. ಇದೇ ಸಂದರ್ಭದಲ್ಲಿ ಡಿಪಿ ಮ್ಯಾನೇಜರ್ ಮೂಲಕ ವಾಯುವ್ಯ ಸಾರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಎಐಡಿಒನ ಜಿಲ್ಲಾ ಮುಖಂಡರಾದ ಪ್ರೀತಿ ಸಿಂಗೋಡಿ, ಸೀಮನ್ ಸೂರ್ಯವಂಶಿ, ನವೀನ್ ಉಳವೇಶ್, ರೇವರ್ಡಿಹಾಳ್, ರೇವಂತ್ ಮಾರಣ್ಣಾರ್, ಪ್ರಸಾದ್ ಹುಡೇದ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.